ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈ ಬಂಗಾರಿನೇ ಮೂಗುತಿ ಕದ್ದು ಯಾಕೆ ಇವ್ರ ಕೈಲಿ ಕೊಟ್ಟಿರಬಾರ್ದು? ಇಂಥವನಿಗೆ ಹಿಡಿದು 4 ತದ್ಕದ್ರೆ ಬಾಯಿ ಬಿಡ್ತಾರೆ. ಅಮ್ಮನವ್ರಿಗೆ ಸೇರ್ಬೇಕು ಮೂಗ್ತಿನ ನಾನು ಕದ್ದಿದ್ದು. ಇದನ್ನ ರಿಪೇರಿ ಮಾಡಕ್ಕಾಗಲ್ಲ, ಹೊಸ ಶೂನೇ ತಗೋಬೇಕು. ಬೇಕಂದ್ರೆ ಇದೇ ರೀತಿ ಶೂ ನನ್ನ ಅಂಗಡಿಲಿ ಇದೆ. ನಮಗೆ 300 ರೂಪಾಯಿ ಕೊಟ್ರೆ ಸಾಕು. ನಾನು ಕೊಡೋದು 50 ರೂಪಾಯಿ ಅಷ್ಟೇ. ಕಾರ್ಗಳನ್ನ ಚೆನ್ನಾಗಿ ತೊಳಿತೇ ಇಲ್ವಾ ಹೇಳು? ಯಜಮಾನ್ರೆ, ನಾನಿನ್ ಕಾರ್ಗಳನ್ನ ತೊಳ್ಕೊಡ್ತೀನಿ. ರಶ್ಮಿ ಅಮ್ಮ, ಹಿರಣ್ಮಯ್ ಎಲ್ಲಿಗೆ ಹೋಗಿದ್ದೆ ಕಂದ? ನಾನು ಅಮ್ಮ ಮಾತಾಡ್ಕೊಂಡು ಹಿಂಗೆ ತಿರ್ಗೋಷ್ಟ್ರಲ್ಲಿ ನಾಪತ್ತೆ ಆಗ್ಬಿಟ್ಟಿದೆ. ಅಮ್ಮ ಬೈದ್ರು ಅಂತ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಯಾ? ಇಲ್ಲಪ್ಪ, ನಿಮ್ಮಮ್ಮ ಬೈದಿದ್ದಕ್ಕೆ ನಂಗೆ ಏನೂ ಬೇಜಾರಾಗಿಲ್ಲ. ಇದೇನ್ ಕಂದ ಕೈಯಲ್ಲಿ ದುಡ್ಡು ಇಟ್ಕೊಂಡಿದ್ಯಾ? ಯಾರು ಕೊಟ್ರು? ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡಿದ್ಯಾ? ಓ, ಇದು ನಾನು ಕಾರ್ ತೊಳ್ದೆ, ಅದಕ್ಕೆ ದುಡ್ಡು ಕೊಟ್ರು. ಈ ದುಡ್ಡಿಂದ ನಾನಿವಾಗ ಹೊಸ ಶೂ ತಗೋಬಹುದು. ದುಡ್ದು ಬಿಟ್ಟು ಶೂ ತಗೊಳ್ಳೋ ಅಷ್ಟು ದೊಡ್ಡ ಮನುಷ್ಯಲಾಗ್ಬಿಟ್ಯಾ ನೀನು? ನಿನಗೊಂದು ಶೂ ಕೊಡ್ಸೋ ಯೋಗ್ಯತೆನೂ ಇಲ್ವಾ ಕಂದ ನನಗೆ? ಹೋಗು, ಇನ್ಮೇಲೆ ನಿನ್ನ ಜೊತೆ ಮಾತಾಡ್ಬೇಡ. ನನಗೆ ಅವಮಾನ ಮಾಡ್ಬೇಕು ಅಂತ ತಾನೇ ನೀನು ಇದನ್ನೆಲ್ಲ ಮಾಡಿರೋದು. ಹಾಗಲ್ಲ ರಶ್ಮಿ ಅಮ್ಮ, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತಾನೆ ಗೊತ್ತು. ನೀವು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ಅಂತಾನೂ ಗೊತ್ತು. ಆದ್ರೆ ನನ್ನಿಂದ ನಿಮ್ಮ ಮನೇಲಿ ಜಗಳಾಡೋದು ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಅಲ್ಲೊಂದು ಚಪ್ಪಲಿ ಅಂಗಡಿ ಇದೆ, ಅಲ್ಲಿ ನನ್ನ ಶೂ ಇದೆ. ಅದಕ್ಕೆ 300 ರೂಪಾಯಿ ಹೇಳಿದ್ದಾರೆ. ಅದೇ ಸಮಯಕ್ಕೆ ನಂಗೆ ಕಾರ್ ತೊಳೆಯೋ ಕೆಲಸ ಸಿಕ್ತು. ರಶ್ಮಿ ಅಮ್ಮ, ಅದಕ್ಕೆ ಕೆಲಸ ಮಾಡಿದೆ, ನಿಮ್ಗೆ ಅವಮಾನ ಮಾಡಬೇಕು ಅಂತಲ್ಲ. ಹಿರಣ್ಮಯ್, ಒಂದೊಂದ್ಸತಿ ನೀನು ಏನು ಅಂತಾನೆ ಅರ್ಥ ಆಗಲ್ವಲ್ಲ ಕಂದ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ದೊಡ್ಡ ವಿಚಾರಗಳನ್ನ ತಿಳ್ಕೊಂಡಿದ್ಯಾ ನೀನು. ನೋಡು, ಇನ್ ಮುಂದೆ ನೀನು ಇಂಥ ವಿಷಯಗಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಾರ್ದು. ನಿಂಗೆ ಏನೇ ಬೇಕಿದ್ರು ಸಂಕೋಚ ಇಲ್ಲದೆ ನಿನ್ನ ಲಕ್ಷ್ಮಿ ಅಮ್ಮನ ಹತ್ರ ಕೇಳಬೇಕು, ಸರಿನಾ? ನೋಡು, ನೀನೀಗ ಬರೀ ಸ್ಪರ್ಧೆ ಬಗ್ಗೆ ಯೋಚನೆ ಮಾಡಬೇಕು, ಬೇರೆ ವಿಷಯದ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಬಾ, ನಿಂಗೆ ಇವಾಗ ಶೂ ಕೊಡಿಸ್ತೇನೆ. ರಶ್ಮಿ ಅಮ್ಮ, ಇನ್ ಮುಂದೆ ನೀವು ಹೇಳ್ದಂಗೆ ಕೇಳ್ತೀನಿ. ಅದೇ ಈ ಸತಿ ಮಾತ್ರ ಈ ದುಡ್ಡಿಂದಾನೇ ಶೂ ತಗೊಳ್ಳೋಣ. ದಯವಿಟ್ಟು ಬೇಡ ಅನ್ಬೇಡಿ ರಶ್ಮಿ ಅಮ್ಮ. ನಾನು ಸಂಪಾದನೆ ಮಾಡಿರೋ ಈ ದುಡ್ಡಲ್ಲಿ ಶೂ ತಗೊಂಡ್ರೆ ನಂಗೂ ಖುಷಿ ಆಗತ್ತೆ. ಆಯ್ತು ಪುಟ್ಟ, ನಿನ್ನಿಷ್ಟ. ಆದ್ರೆ ಇನ್ಯಾವತ್ತೂ ನೀನು ಈ ಪುಟ್ಟ ಪುಟ್ಟ ಕೈಯಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಕ್ ಹೋಗ್ಬಾರ್ದು. ಹಾಗೆ ಮಾಡಲ್ಲ ಅಂತ ಭಾಷೆ ಕೊಡು. ಆಯ್ತು ರಶ್ಮಿ ಅಮ್ಮ. ಬಾ. ಅಮ್ಮನವ್ರು ನನ್ನ ಜೊತೆ ಇರೋವರೆಗೂ ಯಾರು ನಾನೇನು ಮಾಡಕ್ಕಾಗಲ್ಲ. ಆ ಶೂನ ಸೌಗಂಧಿಕನ ಮೇಷ್ಟ್ರು ಹರಿದಾಕಿದ್ದು. ಇನ್ನಂತರಿದ್ರೆ ಕ್ರೀಡೆಗೆ ಅವಮಾನ. ನಾಳೆಯಿಂದ ತರಬೇತಿಗೂ ಬರೋ ಹಾಗಿಲ್ಲ, ಸ್ಪರ್ಧೆಯಲ್ಲೂ ಭಾಗವಹಿಸೋ ಹಾಗಿಲ್ಲ. ಯೋ ಪ್ರಕಾಶ, ಈಗೇನೋ ಮಾಡೋದು, ಹಿರಣ್ಮಯಿ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ನಾನೇನೋ ಮಾಡಿದ್ರೆ ಅದು ನನಗೆ ಉಲ್ಟಾಗ್ಬಿಡ್ತಲ್ಲ. ನನ್ನ ಮಾತೆ ಕೇಳಲ್ಲ ಅಂತ ನೀನು ಯಾವಾಗಲೂ ನಿಂತಲೇನೆ
ಏನೇ ಆದ್ರೂ ಸರಿ ನನ್ನ ಇಷ್ಟಕ್ಕೆ ಬಿಡಲ್ಲ. ಒಟ್ನಲ್ಲಿ ಹಿರಣ್ಮಯಿ ಆ ಸ್ಪರ್ಧೆಲಿ ಭಾಗವಹಿಸ್ಬಾರ್ದು. ಹಾಗೆ ಮಾಡೇ ಮಾಡ್ತೀನಿ ನಾನು. ಏಯ್, ಅದ್ಯಾಕೆ ಅಷ್ಟು ಹೊಟ್ಟೆ ಉರಿ ನಿನಗೆ ಹಿರಣ್ಮಯಿನ್ ಕಂಡ್ರೆ? ಅಮ್ಮ, ಕುಡಿಯೋದಕ್ಕೆ ಏನಾದ್ರು ತಗೊಂಬ ಅಮ್ಮ. ಏ ಸೀತಾದೇವಿ, ಹಾಗೆ ನನಗೂ ಒಂದು ಲೋಟ ಬಿಸಿ ಕಾಫಿ ತಗೊಂಬರೆ, ಬೈಬೇಡ. ಬೆಳಗಿಂದ ಇದು ಎಷ್ಟನೇ ಕಾಫಿನೋ? ಕಾಫಿಗೇನಮ್ಮ, ಎಷ್ಟು ಸರಿ ಕುಡಿಯುತ್ತಿದ್ರು ಕುಡಿಬೇಕು ಅಂತಾನೆ ಅನ್ಸುತ್ತೆ. ನಿನ್ನ ವಾಯು ವಿಹಾರ ಎಲ್ಲ ಮುಗೀತಾ? ಮುಗಿತಪ್ಪ. ಅಂದ್ಹಾಗೆ ಅಜ್ಜಿ ಎಲ್ಲಿ ಕಾಣಿಸ್ತಿಲ್ಲ? ಅವ್ರ ಮಗ ಶೇಖರಿ ಅವ್ರು ಬಂದ್ರಾ? ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರ ಮಗ ಶೇಖರಿ ಮನೆ ವಿಚಾರಕ್ಕೆ ಯಾರ ಹತ್ರನೋ ಮಾತಾಡಬೇಕು ಅಂತ ಹೋಗಿದಾರಮ್ಮ, ಇನ್ನೂ ಬರಲಿಲ್ಲ. ಇಷ್ಟೊತ್ತಿಗಾಗ್ಲೇ ಅಜ್ಜಿ ಬರ್ಬೇಕಾಗಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಮನೇಲಿ ಬರೀ ಚಾಕ್ರಿ ಮಾಡೋದೇ ಆಗೋಯ್ತು ನನಗೆ. ರೀ, ಅದೆಷ್ಟು ಸಾರಿ ಕಾಫಿ ಕುಡಿತೀರಾ ನೀವು? ನಿಮಗೆ ಕಾಫಿ ಮಾಡಿ ಮಾಡಿನೇ ನನ್ನ ಆಯುಸ್ ಕಳೆದೋಯ್ತು. ಲೇ ಸೀತಾ, ಒಂದು ಲೋಟ ಕಾಫಿಗೆ ಯಾಕೆ ಅಷ್ಟೊಂದು ಕೊಣುತ್ತೀಯಾ? ಅಮ್ಮ, ಅಜ್ಜಿ ದೇವಸ್ಥಾನಕ್ಕಲ್ದೆ ಇನ್ನೆಲ್ಲಾದ್ರೂ ಹೋಗ್ತೀನಿ ಅಂತ ಹೇಳೋಗಿದ್ರ, ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡು. ನನಗೆ ಯಾಕಮ್ಮ ಯಾರ್ಯಾರೋ ಬಂದು ಏನೇನೋ ಹೇಳ್ತಾರೆ? ಇಷ್ಟಕ್ಕೂ ಈ ಮನೇಲಿ ನನ್ನನ್ನು ಯಾರು ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ? ನಂದೇನಿದ್ರು ನೀನು ಕರ್ಕೊಂಡು ಬಂದಿದೆಯಲ್ಲ, ಅವರಿಗೆ ಅಡುಗೆ ಮಾಡಿ ತಿಂಡಿ ಮಾಡಿ ಹಾಕೋದಷ್ಟೇ ಕೆಲಸ. ಮಾತು ಕೂಡ ಆಡಬಾರ್ದು ನಾನು, ಅಲ್ವಾ? ಇನ್ನ ಬಂದವರು ಹೋದವರು ಎಷ್ಟೊತ್ತಿಗೆ ಬಂದ್ರು, ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು, ಇದನ್ನೆಲ್ಲ ನಾನು ಯಾಕೆ ಕೇಳಲಿ? ಅಬ್ಬಬ್ಬಬ್ಬ, ನಾನು ಕೇಳಿದ ಒಂದ್ ಪ್ರಶ್ನೆಗೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ಇದೆ ಕಣೆ, ಅವಶ್ಯಕತೆ ಇದೆ. ನನ್ನ ಕಷ್ಟನ ಈ ಮನೆಯಲ್ಲಿ ಯಾರ ಹತ್ರ ಹೇಳ್ಕೊಳ್ಳಿ ನಾನು? ನಿಮ್ಮ ಅಪ್ಪ ನೋಡಿದ್ರೆ ಅವ್ರ ಲೋಕದಲ್ಲೇ ಅವ್ರು ಇರ್ತಾರೆ, ನೀನ್ ನೋಡಿದ್ರೆ ಪರೋಪಕಾರದಲ್ಲಿ ಇರ್ತೀಯ. ಇನ್ನೇನೋ ಸಮಯ ಸಂದರ್ಭ ಬಂದಾಗ 4 ಮಾತಾಡ್ತೀನಿ ನೋಡು, ಆಗ್ಲೇ ನಾನು ಕೆಟ್ಟವಳಾಗ್ಬಿಡ್ತೀನಿ. ಏನ್ ಮಾಡೋದು, ಎಲ್ಲ ನಾನು ಪಡ್ಕೊಂಬಂದಿರೋ ಕರ್ಮ. ಅಬ್ಬಬ್ಬಬ್ಬ, ಅಜ್ಜಿ ಬಂದಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನ್ ಹಿಂದೆ ಹೇಳ್ತಿಯಲ್ಲಮ್ಮ. ಛೇ! ಏ ನಿಂತ್ಕೊಳ್ಳೆ, ಕಾಫಿ ಕೇಳ್ದಿಲ್ಲ, ಕುಡ್ಕೊಂಡು ಹೋಗು. ಅಲ್ಲ ಸೀತಾ, ಇಷ್ಟೆಲ್ಲ ರಾದ್ದಾಂತ ಮಾಡಿದ್ಮೇಲೆ ಯಾರಿಗೆ ತಾನೇ ಕಾಫಿ ಕುಡಿಯೋಕೆ ಮನ್ಸು ಬರುತ್ತೆ? ಒಂದು ಕೆಲಸ ಮಾಡು, ಆ ಕಾಫಿನ ದಂಡ ಮಾಡಬೇಡ, ಆಮೇಲೆ ನಾನೇ ಕುಡ್ಕೋತೀನಿ. ದಂಡ ಯಾಕಾಗತ್ತೆ ಹೇಳಿ? ನಾನಿಲ್ವಾ ಮನೇಲಿ ಕುಡಿಯಕ್ಕೆ? 3 ಹೊತ್ತು ಚಾಕ್ರಿ ಮಾಡಿನೇ ಸಾಕಾಯ್ತು ನನಗೆ. ಈಗ ಶುರುವಾಯ್ತು. ಏನು? ಕಾಫಿ ತುಂಬಾ ಚೆನ್ನಾಗಿದೆ ಎಂದೆ ಕಣೆ. ಇಬ್ರು ಸೇರ್ಕೊಂಡು ಏನೋ ಮಾಡಿರಂಗಿದ್ದೀರಾ? ಏನ್ ಮಾಡಿದ್ದೀರಾ ನಿಜ ಹೇಳಿ. ಹೇಳಿ. ಬಾಯ್ ಬಿಡ್ತಿರೋ ಇಲ್ಲ ಇಬ್ಬರಿಗೂ ಬಾರಿಸ್ಲೋ? ನಾನು ಹೇಳ್ತೀನಿ. ಸ್ಪರ್ಧೆಲಿ ಹಿರಣ್ಮಯಿ ಓಡಬಾರ್ದು ಅಂತ ಸೌಗಂಧಿ ಹಿರಣ್ಮಯಿ ಶೂ ಕಿತ್ತಾಕ್ಬಿಟ್ಲು. ಇದೆಲ್ಲ ಯಾರ್ದು ಉಪಾಯ? ಯಾರ್ದು? ಇದೆಲ್ಲ ಸೌಗಂಧಿದೆ ಉಪಾಯ. ಇದೆಲ್ಲ ಗೊತ್ತಾಗಿ ಮೇಷ್ಟ್ರು ಸೌಗಂಧನ ತರಬೇತಿಯಿಂದ ತೆಗೆದಾಕ್ಬಿಟ್ರು.
ಅಜ್ಜಿ ಏನಾದರೂ ದೇವಸ್ಥಾನದ ಹತ್ರ ಬಂದಿದ್ರಾ? ನಿಮ್ಮಜ್ಜಿನ? ಓಹೋ, ಈ ಊರಿಗೆ ನೀವು ಬಂದಿದ್ದ ಸಾಲದು ಅಂತ ಅವ್ರನ್ನೂ ಕರ್ಸ್ಕೊಂಡ್ಬಿಟ್ರಾ? ಅಲ್ಲ, ಇನ್ನು ಏನೇನು ಕಾದಿದೆಯೋ ಏನು ಕತೆನೋ ಗೊತ್ತಿಲ್ಲ. ನಮ್ಮಜ್ಜಿ ಅಲ್ಲ ಅರ್ಚಕ್ರೆ, ಶೇಖರಿ ಅವ್ರ ಅಮ್ಮ, ಅದೇ ಬಂಗಾರಿ ಅವ್ರ ಮೇಲೆ ಇರ್ತಾರಲ್ಲ ಆ ಅಜ್ಜಿ. ಓ, ರಾಜಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡ್ತಿದ್ರಾ? ಗಟ್ಟಿಮುಟ್ಟಾಗಿದ್ದ ಕಾಲದಲ್ಲಿ ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಹೋಗೋರು. ಈಗ ಕೈಲಾಗಲ್ಲ, ವಾರಕ್ಕೋ ತಿಂಗಳಿಗೋ ಒಂದ್ಸಲಿ ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸರಿ, ಅವ್ರು ಯಾವಾಗ ನಿಮ್ಮಜ್ಜಿ ಆದ್ರು? ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು, ಮತ್ತೆ ನೀವು ನನ್ನ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ನೋಡಿದ್ದೆ, ಆಮೇಲೆ ಏನೋ ಗುರುಗಳ ಹತ್ರ ಮಾತಾಡ್ತಿದ್ರು, ಅವ್ರನ್ನ ಹೋಗಿ ವಿಚಾರಿಸಿ ಗೊತ್ತಾಗುತ್ತೆ. ನಿಮ್ಮಿಂದ ತುಂಬಾನೇ ದೊಡ್ಡ ಉಪಕಾರ ಆಯ್ತು. ಓ, ಕೆಲಸ ಕಳ್ಕೊಂಡ್ರು ಇನ್ನೂ ಅಹಂಕಾರ ಅಂತೂ ಹೋಗಿಲ್ಲ. ಯಾಕೆ ಆ ಪಾಪದ ಹುಡುಗಿನ ಗೋಳ್ ಹಿಕ್ಕೋತ್ಯಾ? ನಿನಗೆ ಏನ್ ಸಿಗತ್ತೆ ಅದ್ರಿಂದ? ಆ ಮಗುಗೆ ಗೆಲ್ಲೋ ಛಲ ಇದೆ, ಅದನ್ನ ನೀನು ಬೆಳೆಸ್ಕೊಳ್ಳೋ ಬದಲು ಅವಳಗ್ ಗೋಳ್ ಹುಯ್ಕೋತೀಯ. ನಿನಗೆ ಏನ್ ಸಿಗತ್ತೆ ಅದ್ರಿಂದ? ಹೇಳೆ, ಏನ್ ಸಿಗತ್ತೆ ನಿನಗದ್ರಿಂದ? ನಾನು ಗೆಲ್ಬೇಕು ಅಂತ ಮಾಡ್ದೆ. ನಿನ್ ಮಗ್ಳಿಗೈತೆ ನಿನಗೆ ಸಂತೋಷ ಆಗಲ್ವಾ? ನಿನ್ ಮಗಳಿಗಿಂತ ನಿನಗೆ ಯಾರು ತಿರ್ಬೋಕಿ ಮೇಲೆ ಪ್ರೀತಿ ಜಾಸ್ತಿ. ನೀನ್ ತಪ್ಪು ಮಾಡ್ಬಿಟ್ಟು ಆ ಒಳ್ಳೆ ಹುಡುಗಿನ ತಿರ್ಬೋಕಿ ಅಂತೀಯನೆ ನಿನ್ನ. ಅಮ್ಮ ಹೊಡಿಬೇಡಮ್ಮ, ಅಮ್ಮ ಹೊಡಿಬೇಡಮ್ಮ, ಅಮ್ಮ ಹೊಡಿಬೇಡಮ್ಮ, ಅಮ್ಮ ಅಮ್ಮ ಹೊಡಿಬೇಡಮ್ಮ, ಅಮ್ಮ ಹೊಡಿಬೇಡ, ಅಮ್ಮ ಹೊಡಿಬೇಡಮ್ಮ. ಅಮ್ಮ ಹೊಡಿಬೇಡಮ್ಮ, ಅಮ್ಮ ಹೊಡಿಬೇಡಮ್ಮ, ಅಮ್ಮ ಹೊಡಿಬೇಡಮ್ಮ, ಅಮ್ಮ ಅಮ್ಮ ಹೊಡಿಬೇಡಮ್ಮ, ಅಮ್ಮ ಹೊಡಿಬೇಡ, ಅಮ್ಮ ಹೊಡಿಬೇಡಮ್ಮ. ಯಾಕಂದ್ರೆ ಮಗು ನಂಗೆ ಹೊಡಿತಾ ಇದ್ರಾ? ಹಂಗೆಲ್ಲ ಹೊಡಿಬಾರ್ದು ನಮ್ದಾರೆ ಮಕ್ಕಳನ್ನ, ಹಂಗೆಲ್ಲ ಹೊಡಿಬಾರ್ದು. ಅವಳು ಮಾಡಿರೋ ಸಾಹಸ ಕೇಳಿದ್ರೆ ನೀವೇ ಏನು ಅಂತ ತಪ್ಪು ಮಾಡಿರೋದು? ಏನಮ್ಮನವ್ರೆ ಅಂತ ತಪ್ಪು ಮಾಡಿರೋದು ಮಗು? ಅವಳನ್ನೇ ಕೇಳಿ, ಬಾಯ್ ಬಿಡೆ. ಏನಮ್ಮ ಮಾಡಿದೆ ನೀನು? ನಮ್ಮ ಊರಿನ ಓಟದ ಸ್ಪರ್ಧೆಯಲ್ಲಿ ಹಿರಣ್ಮಯಿನು ಭಾಗವಹಿಸ್ತಿದ್ದಾಳೆ. ಅದನ್ನ ನೋಡಿ ಇವಳಿಗೆ ಹೊಟ್ಟೆ ಉರಿ. ಹೇಗಾದ್ರೂ ಮಾಡಿ ಅವಳನ್ನ ಸ್ಪರ್ಧೆಯಿಂದ ಆಚೆ ಹಾಕ್ಬೇಕು ಅಂತ ಅವಳ ಶೂನೇ ಹರಿದು ಹಾಕ್ಬಿಟ್ಟಿದ್ದಾಳೆ. ತಪ್ಪನ್ನು ಒಪ್ಕೊಳ್ಳೋದ್ ಬಿಟ್ಟು ಅದನ್ನ ಸಮರ್ಥನೆ ಬೇರೆ ಮಾಡ್ಕೋತಾಳೆ. ಅದು ಆ ಮೇಸ್ಟ್ರಿಗೆ ಗೊತ್ತಾಗಿ ಇವಳನ್ನ ಸ್ಪರ್ಧೆಯಿಂದ ಬೇರೆ ಆಚೆ ಹಾಕ್ಯಾರೆ. ಇದಕ್ಕಿಂತ ಅವಮಾನ ಬೇಕಾ ನಮ್ಗೆ? ತಪ್ಪಲ್ವ ನಮ್ಮ ಸೌಗಂಧಿ ಹಂಗೆಲ್ಲ ಮಾಡೋದು? ನಾನ್ ಗೆಲ್ಬೇಕು ಅಂತ ಈಗೆಲ್ಲ ಮಾಡ್ದೆ. ನೋಡೆ, ಸೋಲು ಗೆಲ್ವು ಇದ್ದಿದ್ದೆ. ನಮ್ ಗೆಲ್ವು ಯಾವಾಗ್ಲೂ ಸಾಧನೆಯಿಂದ ಬರಬೇಕು, ಮೋಸದಿಂದ ಅಲ್ಲ. ನೀನು ಕಷ್ಟಪಟ್ಟು ಗೆದ್ರೆ ನಮಗ್ ಸಂತೋಷ ಆಗುತ್ತೆ. ಈ ತರ ಮೋಸದಿಂದ ಗೆದ್ರೆ ಅದು ಅಸಹ್ಯ. ತಪ್ಪಾಯ್ತು, ಇನ್ಮೇಲೆ ಹಂಗ್ ಮಾಡಲ್ಲ. ನೋಡಿದ್ರಾ, ಆ ಮಗು ಮಾಡಿದ ತಪ್ಪು ಅವ್ರಿಗೆ ಅರಿವಾಯ್ತು. ಇನ್ನೊಂದ್ಸತಿ ಸ್ಪರ್ಧೆ ಆದಾಗ ಕಷ್ಟಪಟ್ಟು ಗೆಲ್ಬೇಕು. ಸರಿ ನನ್ನಮ್ಮ, ಜಾಡ ಮರಿ. ಅಜ್ಜಿ, ಅಜ್ಜಿ, ಏನಾಯ್ತು ಅಜ್ಜಿ? ರೇಷ್ಮೆ ಅಂತ ನಿಮ್ಮನ್ನು ನೋಡಿದ್ನಲ್ಲ, ಇವಾಗ ಸಮಾಧಾನ ಆಗ್ತಿದೆ. ಏನಾಯ್ತು ಅಜ್ಜಿ ನಿಮ್ಗೆ? ರೇಷ್ಮೆ, ಬೆಳಿಗ್ಗೆ ಎದ್ದು ಅಮ್ಮನವ್ರ ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರುವಾಗ ಹಾಗೆ ಗುರುಗಳು ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ಯಾಕೋ ಏನೋ ತಲೆ ಸುತ್ತದಂಗಾಯ್ತು. ಆಮೇಲೆ ಕಣ್ಬಿಟ್ಟು ನೋಡಿದ್ರೆ ನಾನು ಇಲ್ಲಿದ್ದೀನಿ. ನನಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲಮ್ಮ, ಏನಾಯ್ತು ಅಂತಾನೆ ಗೊತ್ತಿಲ್ಲ. ನೀವೇನಮ್ಮ ಇವ್ರ ಕಡೆಯವರು? ಹೌದು ಮೇಡಮ್. ಏನಾಗಿದೆ ಇವ್ರಿಗೆ? ವಯಸ್ಸಾಗಿರೋರ್ನೆಲ್ಲ ಹೀಗೆಲ್ಲ ಒಬ್ಬೊಬ್ಬರನ್ನ ಬಿಡ್ತಾರಮ್ಮ. ಅವ್ರನ್ನ ಸರಿಯಾಗಿ ನೋಡ್ಕೋಬೇಕು. ಮನೇಲೂ ಅವ್ರ ಜೊತೆ ಯಾರಾದರೂ ಇರಲೇಬೇಕು. ಆಗ್ಲಿ ಡಾಕ್ಟ್ರೆ, ಆತಂಕ ಪಡುವಂಥದ್ದೇನೂ ಆಗಿಲ್ಲ ತಾನೆ? ಸದ್ಯಕ್ಕೇನೂ ಇಲ್ಲ. ಆದರೆ ನೀವು ಹೀಗೆ ಅಜಾಗರೂಕತೆಯಿಂದ ನೋಡ್ಕೋತಿದ್ರೆ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗಿಂದ ಏನು ತಿಂಡಿ ತಿಂದಿಲ್ಲ, ತಣ್ಣೀರು ಸ್ನಾನ ಬೇರೆ, BP ಕಡಿಮೆ ಆಗಿ ತಲೆ ಸುತ್ತ ಬಿದ್ದಿದ್ರಂತೆ. ಸಮಯಕ್ಕೆ ಸರಿಯಾಗಿ ಜನ ಇವ್ರನ್ನ ಕರ್ಕೊಂಬಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇಲ್ಲದೇ ಇದ್ರೆ ತುಂಬ ಕಷ್ಟ ಆಗಿರೋದು. ಕೆಲವೊಂದು ಔಷಧಿ ಮಾತ್ರೆಗಳನ್ನ ನಾನು ಈಗಾಗಲೇ ಬರ್ಕೊಟ್ಟಿದ್ದೀನಿ. ಅದನ್ನು ಕಾಲಕ್ಕೆ ಸರಿಯಾಗಿ ತಗೋಬೇಕು. ಒಬ್ಬೊಬ್ಬರನ್ನ ಹೀಗೆಲ್ಲ ಬಿಡಬೇಡಿ, ಆಯಿತಾ? ಆಯ್ತು ಡಾಕ್ಟ್ರೆ. ಇವಾಗ ಇವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದಾ? ಕರ್ಕೊಂಡು ಹೋಗ್ಬೋದು. ನೋಡಮ್ಮ, ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿಬಿಡಮ್ಮ. ಅಮ್ಮ, ಯಾಕಮ್ಮ ನೀವು ತಣ್ಣೀರು ಸ್ನಾನ ಮಾಡಕ್ ಹೋದ್ರಿ? ಅಮ್ಮ, ನಿನ್ನೆಯಿಂದ ನಿಮ್ಮನೇಲಿ ಕರೆಂಟ್ ಬಂದಿರಲಿಲ್ಲ.
ಒಂದು ವಾರದಿಂದ ಅಮ್ಮನವ್ರ ದರ್ಶನ ಮಾಡಿರ್ಲಿಲ್ಲ. ಮನಸ್ಸಿಗೆ ಯಾಕೋ ತುಂಬಾ ನೋವಾಗ್ತಿತ್ತು. ಅದಕ್ಕೆ ತಣ್ಣೀರ್ ಸ್ನಾನ ಮಾಡಿಕೊಂಡು ಅಮ್ಮನವ್ರ ದರ್ಶನಕ್ಕೆ ಅಂತ ಬಂದೆ. ಬರುವಾಗ ಹಿಂಗಾಗೋಯ್ತಮ್ಮ. ಪಾಪ ನನ್ನಿಂದಾಗಿ ನಿಮ್ಮೆಲ್ರಿಗೂ ಎಷ್ಟು ಕಷ್ಟ ಅಮ್ಮ. ಕಷ್ಟನೂ ಇಲ್ಲ ಏನೂ ಇಲ್ಲಮ್ಮ. ನೀವ್ ಯಾಕೆ ಹೀಗೆಲ್ಲ ಅನ್ಕೋತೀರಾ? ನೋಡಿ, ನೀವು ಮುಂದೆ ಒಬ್ಬೊಬ್ರೆ ಓಡಾಡ್ಬೇಡಿ. ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡಿರ್ತಾನೆ. ಹುಷಾರಾಗಿರಿ. ನಡೀರಿ, ಮನೆಗೆ ಹೋಗೋಣ. ಯಾಕೋ ಸುಸ್ತಾಗತ್ತಮ್ಮ. ಹುಷಾರು. ಅಮ್ಮ, ಇನ್ಮೇಲೆ ನಾನು ಸ್ಪರ್ಧೆಯಲ್ಲಿ ಕಷ್ಟಪಟ್ಟೆ ಗೆಲ್ತೀನಿ. ಹೇಗಾದರೂ ಮಾಡಿ ನನಗೆ ತರಬೇತಿಗೆ ಸೇರ್ಸಮ್ಮ. ನಾನು ಅದ್ರಲ್ಲಿ ಭಾಗವಹಿಸ್ಲೇಬೇಕು. ಏನು ಮತ್ತೆ ನಿನ್ನ ತರಬೇತಿಗೆ ಸೇರಿಸ್ಬೇಕಾ? ನಿನ್ನ ನಂಬಂಗಿಲ್ಲ. ನಾಯಿ ಬಾಲ ನಿಂದು. ಮತ್ತೆ ಅಲ್ಲಿ ಹೋಗಿ ಏನಾದ್ರೂ ಕಿತಾಪತಿ ಮಾಡೇ ಮಾಡ್ತೀಯ? ಇಲ್ಲ ಇಲ್ಲ, ಇನ್ಮೇಲೆ ಯಾವತ್ತೂ ಹಂಗೆ ಮಾಡಲ್ಲ. ದಯವಿಟ್ಟು ನನ್ನನ್ನು ಅಲ್ಲಿ ಸೇರ್ಸಮ್ಮ. ದಯವಿಟ್ಟು ನನ್ನ ನಂಬಮ್ಮ. ಇನ್ಮೇಲೆ ಯಾವ ತಪ್ಪು ಮಾಡಲ್ಲ. ಹುಷಾರು, ಹುಷಾರು. ನಿಧಾನಕ್ಕೆ ಬನ್ನಿ. ಕುತ್ಕೊಳ್ಳಿ, ನಿಧಾನ ಕುತ್ಕೊಳ್ಳಿ. ಅಮ್ಮ, ಅಮ್ಮ, ಅಜ್ಜಿ ಬಂದಿದ್ದಾರೆ. ಏನಾದ್ರು ತಿನ್ನ ತಗೊಂಬ. ಅಲ್ಲಮ್ಮ, ದೇವಸ್ಥಾನಕ್ಕೆ ಅಂತ ಹೋದವರು ಎಲ್ಲಿಗೆ ಹೋಗ್ಬಿಟ್ರೆ? ಇಷ್ಟೊತ್ತಾರು ನೀವು ಬರ್ದೇ ಇರೋದು ನೋಡಿ ನಮಗೆಲ್ಲ ಎಷ್ಟು ಆತಂಕ ಆಗಿದ್ದು ಗೊತ್ತಾ? ಅಪ್ಪ, ಅಜ್ಜಿ ದೇವಸ್ಥಾನಕ್ಕೆ ಹೋದವರು ಅಲ್ಲೇ ತಲೆ ಸುತ್ತ ಬಿದ್ದುಬಿಟ್ಟಿದ್ರು. ಅಲ್ಲಿರೋ ಜನ ನೋಡಿ ಇವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಹುಡುಕಿ ಕರ್ಕೊಂಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಲೇ, ತಿನ್ನೋದಕ್ಕೆ ಮನೇಲಿ ಏನೂ ಇಲ್ಲ. ಅಡುಗೆ ಆಗಬೇಕು. ಅಡುಗೆ ಆಗೋದಕ್ಕೆ ಸ್ವಲ್ಪ ತಡ ಆಗತ್ತೆ. ಏನಮ್ಮ ನೀನು? ಪಾಪ ಅಜ್ಜಿ ತಣ್ಣೀರು ಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಹೊಟ್ಟೆಗೂ ಏನು ತಿಂದಿಲ್ಲ. ಇದರಿಂದ BP ಕಡಿಮೆ ಆಗಿ ತಲೆ ಸುತ್ತ ಬಂದು ಬಿದ್ದಿದ್ರಂತೆ ಗೊತ್ತಾ? ಬಿಸಿನೀರು ಇರಲಿಲ್ಲ ಇವತ್ತು. ನಾವು ಎಲ್ಲ ತಣ್ಣೀರೇ ಸ್ನಾನ ಮಾಡಿರೋದು. ನಮಗೆ ಮಾತ್ರ ಏನೂ ಆಗಲಿಲ್ಲ. ಇವ್ರಿಗೆ ಹೇಗೆ ತಲೆ ಸುತ್ತ ಬಿಡ್ತು? ಅಮ್ಮ, ನಿನ್ನ ವಯಸ್ಸೇನು ಅವ್ರ ವಯಸ್ಸೇನು? ಸ್ಟವ್ ಮೇಲೆ ಒಂದು ಪಾತ್ರೆ ನೀರು ಕಾಯಿಸ್ಕೊಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ? ಏಯ್, ನೀನೇನು ಅನ್ಕೊಂಡಿದ್ಯಾ ನನ್ನನ್ನ? ನಿಮ್ಮ ಅಮ್ಮನ ಇಲ್ಲ ಈ ಮನೆ ಕೆಲಸದವಳಂತನ ನೀನು ಕರ್ಕೊಂಡ್ಬಂದವ್ರಿಗೆಲ್ಲ ಚಾಕ್ರಿ ಮಾಡೋದಕ್ಕೆ? ಅಮ್ಮ, ಇವ್ರು ಬೇರೆ ಯಾರೋ ಅಲ್ಲ, ನಮ್ಮ ಮನೆಗೆ ಬಂದಿರೋ ಅತಿಥಿಗಳು. ಅತಿಥಿಗಳು ಅಂದ್ರೆ ದೇವ್ರ ಸಮಾನ. ಇವ್ರ ಸೇವೆ ಮಾಡ್ಬೇಕಿರೋದು ನಮ್ ಕರ್ತವ್ಯ. ಅದನ್ ಬಿಟ್ಟು ಯಾವಾಗ್ಲೂ ಇವ್ರ ಮೇಲೆ ರೇಗ್ತಾನೆ ಇರ್ತೀಯಲ್ಲ? ಹೌದಮ್ಮ, ನಾನು ನೀನು ಕರ್ಕೊಂಡು ಬಂದಿರೋರ್ ಮೇಲೆಲ್ಲ ರೇಗ್ತಾ ಇರ್ತೀನಿ. ಅದರಲ್ಲಂತೂ ಇವ್ರನ್ನ ಕಂಡ್ರೆ ನನಗೆ ಆಗೋದೇ ಇಲ್ಲ. ಅದಕ್ಕೆ ಮೆಣಸಿನ ಪುಡಿ ಕುಟ್ಟಕ್ಕೆ ಹೇಳಿ ಇವ್ರ ಕೈ ಮೇಲೆ ಬೊಬ್ಬೆ ಬರೋ ಹಾಗೆ ಮಾಡಿದವಳು ನಾನೇ. ಇವ್ರ ಮಗನಿಗೆ ಶುಗರ್ ಕಮ್ಮಿ ಆಗಿ ಅವ್ರ ಕಣ್ಣು ಬಾಯಿ ಬಿಡೋ ಹಾಗೆ ಮಾಡಿದಕ್ಕೂ ನಾನೇ ಕಾರಣ ಅಲ್ವೇನಮ್ಮ? ನಾನೇನು ಹೇಳ್ತಾ ಇಲ್ಲಮ್ಮ, ಎಲ್ಲ ನೀನೇ ಹೇಳ್ತಾ ಇದ್ಯಾ. ನೀನ್ ಮಾಡಿರೋ ದುಷ್ಟ ಕೆಲ್ಸಗಳೆಲ್ಲ ನಿನ್ ಬಾಯಿಂದಾನೆ ಹೇಗೆ ಹೊರಗೆ ಬರ್ತಿದೆ ನೋಡು. ರಶ್ಮಿ, ಯಾಕಮ್ಮ ನಿಮ್ಮಮ್ಮನ ಆಗ್ರೇಗ್ತೀಯ? ಅವ್ರು ನನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ನಾನು ಜ್ಞಾನ ತಪ್ಪಿ ಬಿದ್ದರೆ ಪಾಪ ಅವ್ರೇನು ಮಾಡೋಕ್ಕಾಗುತ್ತೆ? ಸಾಕು ನಿಮ್ಮ ನಾಟಕ. ನಿಮಗಿಂತ ಚೆನ್ನಾಗಿ ಅಭಿನಯ ಮಾಡಕ್ಕೆ ನನಗೂ ಬರುತ್ತೆ. ಎದುರುಗಡೆ ಇಲ್ಲದೆ ಇರುವಾಗ ನಮ್ಮ ಮೇಲೆ ಕಿಡಿಕಾರೋದು, ಎದುರಿಗೆ ಕಂಡ ತಕ್ಷಣ ಭಾಳ ಅನುಕಂಪ ತೋರಿಸೋ ಹಾಗೆ ನಾಟಕ ಮಾಡೋದು. ನಮ್ಮ ಜಾಗದಲ್ಲಿ ಇದ್ದಿದ್ರೆ ಗೊತ್ತಾಗ್ತಿತ್ತು ನಿಮಗೆ ನಮ್ಮ ಕಷ್ಟ ಏನು ಅಂತ. ಅಮ್ಮ, ಅವ್ರಿಗೆ ಹುಷಾರಿಲ್ಲ, ಸುಸ್ತಾಗಿ ಮನೆಗೆ ಬಂದಿದ್ದಾರೆ. ಅಂಥವ್ರಿಗೆ ಇನ್ನೂ ಘಾಸಿ ಆಗೋಗಿ ನೀನು ಮಾತಾಡ್ತಿದ್ಯಲ್ಲ. ನಿನಗೆ ಇಷ್ಟ ಇಲ್ದಿದ್ರೆ ಹೇಳು, ನಾನೇನಾದ್ರೂ ಬೇರೆ ವ್ಯವಸ್ಥೆ ಮಾಡ್ಕೋತೀನಿ. ರಶ್ಮಿ, ಸಾಕಮ್ಮ, ಸಾಕು. ಮೊದಲು ಅವ್ರನ್ನ ಒಳಗೆ ಕರ್ಕೊಂಡೋಗು. ತಿಂಡಿ ಆದಮೇಲೆ ನಾನೇ ತಗೊಂಬಂದು ಕೊಡ್ತೀನಿ. ನೀನಾದ್ರೂ ಸ್ವಲ್ಪ ಅಮ್ಮಂಗೆ ಬುದ್ಧಿ ಹೇಳಪ್ಪ. ನೋಡು ಹೇಗೆ ಮಾತಾಡ್ತಾರೆ ಅಂತ. ನಾನು ಹೇಳಿದೆ ತಾನೆ, ಮೊದಲು ಅವ್ರನ್ನ ಒಳಗೆ ಕರ್ಕೊಂಡೋಗು. ಹೋಗು, ಕರ್ಕೊಂಡು ಹೋಗಮ್ಮ. ಬನ್ನಿ ಅಜ್ಜಿ. ನಿಧಾನಮ್ಮ, ನಿಧಾನ ನಿಧಾನ. ಅಲ್ವೇ ಸೀತಾದೇವಿ? ಸಾಕು. ಇಷ್ಟೊತ್ತು ನಿಮ್ಮ ಮಗಳ ಮಂಗಳಾರತಿ ಮಾಡಿದ್ದಾಯ್ತು. ಈಗ ನೀವು ಶಂಖ ಉದಕ್ ಬರಬೇಡಿ. ಈ ಮನೇಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಗೊತ್ತಿದೆ. ಅಡುಗೆ ಮಾಡ್ತೀನಿ, ತೊಗೊಂಡು ಹೋಗಿ ಅವ್ರಿಗೆ ಕುಕ್ಕರ್ಸಿ. ನೀವು ನಿಮ್ಮ ಮಗಳು ಹೋಗಿ ಅವ್ರ ಸೇವೆ ಮಾಡಿ. ಈ ಮನೇಲಿ ಚಾಕ್ರಿ ಮಾಡೋದಕ್ಕೆ ನಾನು ಇದೀನಲ್ಲ, ಇನ್ನೆಷ್ಟು ದಿವಸ ಮಾಡಬೇಕು ಅಂತ ನಿಮ್ಮ ಮಗಳನ್ನ ಕೇಳಿ ಹೇಳಿ. ಎಷ್ಟು ಮಾಡಿದ್ರು ಅಷ್ಟೇ ಈ ಮನೇಲಿ ಅನ್ನಿಸ್ಕೊಳ್ಳೋದು ತಪ್ಪಲಿಲ್ಲ ನನಗೆ. ಒಟ್ಟಿನಲ್ಲಿ
ಈ ಗಂಡಸಿನ ಹಣೆ ಬರನೇ ಇಷ್ಟು ಅಂತ ಕಾಣಿಸುತ್ತೆ. ಆ ಕಡೆ ಮಗಳು ನೋಡಿದ್ರೆ ಹಂಗೆ ಎಳಿತಾಳೆ, ಈ ಕಡೆ ಕಟ್ಕೊಂಡ್ರೆ ಹೆಂಡತಿ ಹಿಂಗೆ ಎಳಿತಾಳೆ. ಇವರಿಬ್ಬರು ಮಧ್ಯದಲ್ಲಿ ನಾನು ಸೌದು ಹೋಗ್ತಾ ಇದ್ದೀನಿ. ಅಮ್ಮ ತ್ರಿಪುರ ಸುಂದರಿ ದೇವಿ, ದಯವಿಟ್ಟು ಇದಕ್ಕೆ ನೀನೇ ಒಂದು ದಾರಿ ತೋರಿಸು ತಾಯಿ.